ಡಿಕೆ ಶಿವಕುಮಾರ್ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಒಂದಿಬ್ರು ಸೇರ್ಕೊಂಡು ನನ್ನ ಬಗ್ಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದೂ ಕೂಡ ಆಗದ ಕೆಲಸ ಅಂತ ಕೂಡ ಹೇಳಿದ್ದಾರೆ. ಇಷ್ಟೇ ಅಲ್ಲ, ತಡರಾತ್ರಿ ಮುಖ್ಯಮಂತ್ರಿಗಳನ್ನ ಅವರು ಭೇಟಿ ಮಾಡಿದ್ದಾರೆ ಕೂಡ. ಕೆಪಿಸಿಸಿ ಅಧ್ಯಕ್ಷಗಾದಿ ಕೇಳಿದಂಥವ್ರಿಗೆ, ಜೊತೆಗೆ DCM ಹುದ್ದೆ ಸೃಷ್ಟಿ ಮಾಡಿ ಅಂತ ಹೇಳಿದಂಥವ್ರಿಗೆ ಡಿಕೆ ಕೊಟ್ಟಿರುವಂಥ ತಿರುಗೇಟಿದು. ಒಂದಷ್ಟು ಜನ ನನ್ನ ಬಗ್ಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗಿ ಹೋಗುವಂಥ ಕೆಲಸ ಅಲ್ಲ. ಪದಾಧಿಕಾರಿಗಳ ಸಭೆಯಲ್ಲಿ DCM ಖಡಕ್ಕಾಗಿ ಯಾವ್ಯಾವ ಸಂದೇಶ ರವಾನಿಸಬೇಕು ಆ ಸಂದೇಶ ರವಾನಿಸಿದರು. ಶಿಸ್ತಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಮಗೆ ಅಂತ ಒಂದು ಹೈಕಮಾಂಡ್ ಇದೆ, ಎಲ್ಲದನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಆದರೆ ಪದಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಶಿಸ್ತನ್ನು ಮೀರಬಾರದು. ಏನಾದರೂ ಮೀರಿದರೆ ಶಿಸ್ತು ಕ್ರಮ ಗ್ಯಾರಂಟಿ ಎನ್ನುವಂಥ ಎಚ್ಚರಿಕೆ. ಪದಾಧಿಕಾರಿಗಳ ಸಭೆಯಲ್ಲಿ DCM DK ನೇರ ವಾರ್ನಿಂಗನ್ನು ಕೊಟ್ಟರು. ಈ ರೀತಿ ಎಲ್ಲ ಆದರೆ ನಡೆಯಲ್ಲ. ಶಿಸ್ತು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಶಿಸ್ತಿರಬೇಕು. ಯಾರೋ ನನ್ನ ಬಗ್ಗಿಸ್ತೀವಿ ಅಂತ ಅಂದ್ಕೊಂಡ್ರೆ ಆಗಲ್ಲ. ಇವೆಲ್ಲ ಆಗಿ ಹೋಗೋದು ಕೆಲಸ. ಇದು DK ಶಿವಕುಮಾರ್ ಪದಾಧಿಕಾರಿಗಳ ಸಭೆಯಲ್ಲಿ ಹೇಳಿದಂಥ ಮಾತು. ಅಂದರೆ ಪದಾಧಿಕಾರಿಗಳ ಸಭೆ ಕರೆದಿದ್ದೇನೆ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡಲಿಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಯಶಸ್ಸನ್ನು ಕಂಡಿದ್ದಾರೆ. ಸಂದೇಶ ರವಾನೆ ಮಾಡೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಒಂದು ಕಡೆಗೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಏನಂದರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗಿ ಏನು ಅಂತಂದರೆ ಪಾಪ ಅವರ ಭಾರವನ್ನು ತಗ್ಗಿಸಬೇಕು ಅಂತ ಕೆಲ ನಾಯಕರು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನು ಅಂದರೆ ಈ DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು, 3-4 ಜನ ಆಗಬೇಕು ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೆಲವರು ಮಾತಾಡ್ತಾ ಇದ್ದಾರೆ. CM ವಿಚಾರಕ್ಕೆ ಸಂಬಂಧಪಟ್ಟಂಗೆ, CM ಕುರ್ಚಿ ಬಿಟ್ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದು. ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಏನು ಹೇಳ್ತಾರೆ ಬನ್ನಿ ನೋಡೋಣ. It is not a matter to be discussed in public. Whatever decision High Command takes, we will go by the decision of the High Command. I don't have to comment on what Swamiji says. Command. Whatever High Command takes a decision, we will go by it. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ.